ಮನುಷ್ಯಂಗೆ ಈ ಕೆಲವು ಸರಿ ಬುದ್ಧಿವಂತಿಕೆ ಜಾಸ್ತಿ ಆದಾಗ, ಅತಿ ಆದಾಗ ಅವ್ನು ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲ್ಲಂತೆ. ಸೊ ಅದೇ ರೀತಿಯಾದಂಥ ಒಂದು ಕತೆ ಈ ಚೇತನ್ದು. ನಟ ಚೇತನ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವರ ಸಮಾಧಿಗೆ 2.5 ಎಕರೆ ಏನು ಸರ್ಕಾರ ಕೊಡುಗೆ ಅಂದರೆ ಜಾಗ ಕೊಟ್ಟಿತ್ತು ಅವರ ಸಮಾಧಿಗೋಸ್ಕರ. ಸೊ ಆ ನಿರ್ಧಾರ ತಪ್ಪು, ಅದೊಂದು ಬರೀ ವೋಟ್ ಬ್ಯಾಂಕ್ನ ಒಂದು ನಿರ್ಧಾರ ಅಷ್ಟೇ, ಅದು ತಪ್ಪಾದ ನಿರ್ಧಾರ ಅಂತೇಳಿ ಇವಾಗ ಟ್ವೀಟ್ ಮಾಡಿದ್ದಾರೆ. ಅಂದರೆ 20 ವರ್ಷಗಳ ಹಿಂದೆ ಕೊಟ್ಟಿರುವಂಥ ಒಂದು ಸಮಾಧಿಗೆ ಕೊಟ್ಟಿರುವಂಥ ಒಂದು ಜಾಗದ ಬಗ್ಗೆ ಇವತ್ತು ಟ್ವೀಟ್ ಮಾಡಿದ್ದಾರೆ. ಅಂದರೆ ಮನುಷ್ಯಂಗೆ ಈ ಕೆಲವು ಸರಿ ಬುದ್ಧಿವಂತಿಕೆ ಜಾಸ್ತಿ ಆದಾಗ, ಅತಿ ಆದಾಗ ಅವ್ನು ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲ್ಲಂತೆ. ಸೊ ಅದೇ ರೀತಿಯಾದಂಥ ಒಂದು ಕತೆ ಈ ಚೇತನ್ದು. ಅಲ್ಲ, ರಾಜ್ಕುಮಾರ್ ಅಂದರೆ ಬರೀ ಕೇವಲ ಒಂದು ವ್ಯಕ್ತಿ ಮಾತ್ರನಾ, ಅಥವಾ ರಾಜ್ಕುಮಾರ್ ಅಂದರೆ ಕೇವಲ ಒಬ್ಬ ನಟ ಮಾತ್ರನಾ, ಒಬ್ಬ ಕಲಾವಿದ ಮಾತ್ರನಾ? ಕೋಟ್ಯಾಂತರ ಅಭಿಮಾನಿಗಳಿಗೆ ಒಬ್ಬ ದೇವ್ರ ಸ್ಥಾನ ಅಂತ ಪಡ್ಕೊಂಡಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಲ್ಲಿ ಜಾಗ ಪಡ್ಕೊಂಡಿರುವಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಕೊಡುಗೆ ಎಷ್ಟಿದೆ, ಅವರು ಕರ್ನಾಟಕಕ್ಕೆ ಕೊಟ್ಟಿರುವಂಥ ಕೊಡುಗೆ ಎಷ್ಟಿದೆ, ಅವರು ಕನ್ನಡಕ್ಕೆ ಕೊಟ್ಟಿರುವಂಥ ಕೊಡುಗೆ ಎಷ್ಟಿದೆ, ಕಲೆಗಾಗಲಿ, ಸಾಹಿತ್ಯಕ್ಕಾಗಲಿ, ನಟನೆಯಲ್ಲಾಗಲಿ ಅವ್ರನ್ನ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಕರೀತಾರೆ ಕನ್ನಡದಲ್ಲಿ. ಸೊ ಪದ್ಮಭೂಷಣ ಅವಾರ್ಡ್ ಆದ್ರಾಗಲಿ ಸುಮ್ಮನೆ ಬರುತ್ತಾ, ಕರ್ನಾಟಕ ರತ್ನ ಅವಾರ್ಡ್ ಆದರೂ ಸುಮ್ಮನೆ ಬರುತ್ತಾ? ಸೊ ಇಷ್ಟೊಂದೆಲ್ಲ ಸಾಧನೆ ಮಾಡಿರುವಂಥ ವ್ಯಕ್ತಿಗೆ, ಇಷ್ಟೊಂದೆಲ್ಲ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿಗೆ 2.5 ಎಕರೆ ಜಾಗ ಸರ್ಕಾರ ಕೊಡೋದು ಎಷ್ಟು ದೊಡ್ಡ ವಿಷಯ. ಸೊ ಈಗ 20 ವರ್ಷ ಆದಮೇಲೆ ಬಂದು ಈ ಕಾಂಟ್ರವರ್ಸಿ ಮಾಡ್ತಿರುವಂಥ ಚೇತನ್ ಉದ್ದೇಶ ಏನಿರ್ಬೋದು ಅಂತ ಅಂದರೆ, ಏನು ಲೈಮ್ ಲೈಟಲ್ಲಿ ಇರೋದಕ್ಕೋಸ್ಕರ ಏನಾದರೂ ಅಣ್ಣವರ ಒಂದು ಹೆಸರನ್ನು ತೆಗೆದು, ಅಣ್ಣವರ ಒಂದು ಒಂದು ಸಮಾಧಿಯ ಜಾಗದ ಹೆಸರನ್ನು ತಗೊಂಡು ಏನಾದರೂ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೋಸ್ಕರ, ಅಥವಾ ಸುದ್ದಿಲಿರೋದಕ್ಕೋಸ್ಕರ ಏನಾದರೂ ಈ ಥರ ಮಾಡ್ತಿದ್ದಾರಾ, ಅಥವಾ ಏನು ಮಾತಾಡ್ತಿದ್ದಾರೆ ಅನ್ನೋದು, ಅಂದರೆ ಯಾವ ವ್ಯಕ್ತಿ ಮೇಲೆ ನಾನು, ಯಾವ ವ್ಯಕ್ತಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀನಿ ಅನ್ನೋಂಥ ಸಾಮಾನ್ಯ ಬುದ್ಧಿವಂತಿಕೆ ಮನುಷ್ಯಂಗೆ ಇರಬೇಕಲ್ವ? ಏನು ಹೇಳೋಣ ಇಂಥವ್ರಿಗೆಲ್ಲ? ಕಮೆಂಟ್ ಮಾಡಿ ಇವನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು.